ಇಂದಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸ ಭಾಗದ 6ನೇ ಅಧ್ಯಾಯವಾದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬನ್ನಿ. ಈ ಒಂದು ಅಧ್ಯಾಯದ ಅಡಿಯಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮುನ್ನುಡಿ, ಇದಕ್ಕೆ ಕಾರಣಗಳು ಮತ್ತೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಸ್ತರಣೆ ಅಲ್ಲದೆ ಇದರ ಪರಿಣಾಮಗಳು ಮತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳೇನು, ಈ ಎಲ್ಲ ಅಂಶಗಳನ್ನು ಕುರಿತು ನಾವು ಇಂದು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಬನ್ನಿ. ಪ್ರೀತಿಯ ಮಕ್ಕಳೇ, ಇಂದಿನ ಈ ಒಂದು ತರಗತಿಯಲ್ಲಿ ನಾವು 10ನೇ ತರಗತಿಯ ಇತಿಹಾಸ ವಿಭಾಗದ 6ನೇ ಅಧ್ಯಾಯವಾದ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857 ಈ ಒಂದು ಅಧ್ಯಾಯವನ್ನು ಕುರಿತು ವಿಸ್ತಾರವಾಗಿ ಚರ್ಚೆ ಮಾಡೋಣ. ಈ ಅಧ್ಯಾಯದಲ್ಲಿ ಈ ಕೆಳಗಿನ ಅಂಶಗಳನ್ನು ನಾವು ಸವಿಸ್ತಾರವಾಗಿ ತಿಳಿಯೋಣ. ಮೊದಲನೆಯದಾಗಿ, ಭಾರತದ ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳು, ಅದರಲ್ಲಿ ಮುಖ್ಯವಾಗಿ ತತ್ಕ್ಷಣದ ಕಾರಣಗಳು, ಅನಂತರ ವಿಸ್ತರಣೆ ಮತ್ತು ಸ್ವರೂಪ, ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಸ್ತರಣೆ ಮತ್ತು ಅದರ ಸ್ವರೂಪ. ಕೊನೆಯದಾಗಿ ಈ ಒಂದು ಅಧ್ಯಾಯದಲ್ಲಿ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ವಿಫಲತೆಗೆ ಕಾರಣಗಳು ಕುರಿತ ಆದ ಮೇಲೆ ಇದರ ಪರಿಣಾಮಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ. ಹಾಗಾದರೆ ಬನ್ನಿ, ಒಂದೊಂದು ಅಂಶಗಳನ್ನು ನಾವು ನೋಡೋಣ. ಪ್ರೀತಿಯ ಮಕ್ಕಳೇ, ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತದ ಉದ್ದೇಶದಿಂದ ಜಾರಿಗೆ ತಂದಿದ್ದ ನೀತಿಗಳಿಂದ ಹಲವು ಸಂಸ್ಥಾನಗಳು ಬ್ರಿಟಿಷರ ವಶವಾಗಿದ್ದವು. ಇದರಿಂದಾಗಿ ಭಾರತೀಯರು ಅಸಮಾಧಾನಗೊಂಡಿದ್ದಲ್ಲದೆ ಈ ಅಸಮಾಧಾನವನ್ನು 1857ರಲ್ಲಿ ಮಹಾಪ್ರತಿಭಟನೆಯ ಒಂದು ಸ್ವರೂಪದಲ್ಲಿ ಹೊರಹೊಮ್ಮಿತು. ಪ್ರೀತಿಯ ಮಕ್ಕಳೇ, ಈಗ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಭಾರತದ ಇತಿಹಾಸಕಾರರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದರೆ, ಇದೇ ಯುದ್ಧವನ್ನು ಅಥವಾ ಸಂಗ್ರಾಮವನ್ನು ಬ್ರಿಟಿಷರು ಇದೊಂದು ಬರೀ ಸಿಪಾಯಿ ದಂಗೆ ಎಂದು ಕರೆದರು. ಇಲ್ಲಿ ನೋಡೋದಾದರೆ ಭಾರತದ ಈ ಸಂಗ್ರಾಮದ ಕುರಿತು ದೃಷ್ಟಿಕೋನವೇ ಬೇರೆ, ಅಂದರೆ ಭಾರತೀಯರ ದೃಷ್ಟಿಕೋನ ಬೇರೆ, ಬ್ರಿಟಿಷರ ದೃಷ್ಟಿಕೋನ ಬೇರೆ. ಹಾಗಾದರೆ ಇದನ್ನು ಸ್ವಲ್ಪ ನೋಡೋಣ. ಪ್ರೀತಿಯ ಮಕ್ಕಳು, ಭಾರತದ ಪ್ರಜೆಗಳು ಅಂದರೆ ಭಾರತೀಯರು ಈ ಸಂಗ್ರಾಮಕ್ಕೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂದು ಕರೆದು ಇದನ್ನು ಮುಂದಿನ ಹೋರಾಟಕ್ಕೆ ಒಂದು ಪ್ರೇರಣೆಯಾಗಿ ಪಡೆದುಕೊಂಡರು. ಆದರೆ ಬ್ರಿಟಿಷರು ಈ ಒಂದು ವಿಷಯಕ್ಕೆ ಒಪ್ಪದೆ ಇದನ್ನು ಸಿಪಾಯಿಗಳು ಮುಖ್ಯವಾಗಿ ಇದರಲ್ಲಿ ಪಾಲ್ಗೊಂಡಿರುವುದರಿಂದ ಸಿಪಾಯಿ ದಂಗೆ, ಇದು ಸಿಪಾಯಿಗಳಿಗೆ ಮಾತ್ರ ಸೀಮಿತವಾಗಿದ್ದು, ಇದು ಯಾವುದೇ ಸ್ವಾತಂತ್ರ್ಯ ಸಂಗ್ರಾಮ ಅಲ್ಲ ಎಂದು ಇದರ ಬಗ್ಗೆ ವಿಶ್ಲೇಷಣೆ ನೀಡಿ ಇದನ್ನು ಸಿಪಾಯಿ ದಂಗೆ ಎಂದು ಕರೆದರು. ಇನ್ನು ಮುಖ್ಯವಾಗಿ ನೋಡುವುದಾದರೆ ಈ ಒಂದು ವಿಚಾರವಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು, ಇದು ಬರೀ ಸಿಪಾಯಿಗಳ ಒಂದು ವಿಷಯಕ್ಕೆ ಸಂಬಂಧಿಸಿ ಸಿಪಾಯಿಗಳಿಗೆ ಮಾತ್ರ ಸೀಮಿತವಾದಂಥ ಒಂದು ಸಂಗ್ರಾಮ ಆಗಿರಲಿಲ್ಲ. ಈ ಒಂದು ವಿಚಾರದಲ್ಲಿ ಹಲವಾರು ವಿಷಯಗಳು ತಳುಕು ಹಾಕಿಕೊಂಡಿದ್ದವು. ಹಾಗಾದರೆ ಆ ಕಾರಣಗಳು ಆವವು? ಬನ್ನಿ ನೋಡೋಣ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುಖ್ಯವಾಗಿ 5 ಕಾರಣಗಳನ್ನು ನಾವು ನೀಡುತ್ತೇವೆ, ಇತಿಹಾಸಕಾರರು ನೀಡುತ್ತಾರೆ. ಮೊದಲನೆಯದಾಗಿ ರಾಜಕೀಯ ಕಾರಣಗಳು, ಎರಡನೆಯದಾಗಿ ಆರ್ಥಿಕ ಕಾರಣಗಳು,
ಮೂರನೆಯದಾಗಿ ಆಡಳಿತಾತ್ಮಕ ಕಾರಣಗಳು, ನಾಲ್ಕನೆಯದಾಗಿ ಸೈನಿಕ ಕಾರಣಗಳು. ಇನ್ನು ಮುಖ್ಯವಾಗಿ ಬರುವಂಥದ್ದು ಆ ತಕ್ಷಣದ ಕಾರಣ. ಹಾಗಾದರೆ ಈ ಪ್ರತಿಯೊಂದು ಅಂಶವನ್ನು ನಾವು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ತಾವು ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಾ ಪ್ರೀತಿಯ ಮಕ್ಕಳೇ, ರಾಜಕೀಯ ಕಾರಣಗಳಲ್ಲಿ ಮುಖ್ಯವಾದದ್ದು ಲಾರ್ಡ್ ಡಾಲ್ಹೌಸಿ ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯಿಂದಾಗಿ ಚಿತ್ರದಲ್ಲಿ ತಾವು ನೋಡ್ತಾ ಇರುವಂತ ಈ ಪ್ರದೇಶಗಳನ್ನು, ಹಾಗಾದರೆ ಯಾವ ಪ್ರದೇಶಗಳು? ಸತಾರಾ, ಜೈಪುರ್, ಝಾನ್ಸಿ, ಉದಯ್ಪುರ್, ಈ ಮುಂತಾದ ಸಂಸ್ಥಾನಗಳನ್ನು ಬ್ರಿಟಿಷರು ವಶಕ್ಕೆ ತೆಗೆದುಕೊಂಡರು. ಇದು ರಾಜಕೀಯ ಮುಖ್ಯ ಕಾರಣ. ಹಾಗಾದರೆ ತಮಗೆ ಒಂದು ಪ್ರಶ್ನೆ ಇಲ್ಲಿ ಮನಸ್ಸಿನಲ್ಲಿ ಬರಬಹುದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ರಾಜಕೀಯ ಯೋಜನೆಗೂ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಏನು ಸಂಬಂಧ? ಇಲ್ಲಿ ಏನು ಸಂಬಂಧ ಎಂದರೆ, ಹಿಂದಿನ ಕಾಲದಲ್ಲಿ ಪ್ರಜೆಗಳು ರಾಜ ಮಹಾರಾಜರುಗಳನ್ನ ತಮ್ಮ ದೇವರಂತೆ ಕಾಣ್ತಾ ಇದ್ರು. ಅದೇ ರೀತಿ ರಾಜ ಮಹಾರಾಜರುಗಳು ಸಹ ಪ್ರಜೆಗಳನ್ನು ತಮ್ಮ ಮಕ್ಕಳಂತೆ ಪಾಲಿಸ್ತಿದ್ದರು. ಹಾಗಾಗಿ ಇವರಿಬ್ಬರ ಮಧ್ಯೆ ಒಂದು ಅವಿನಾಭಾವ ಸಂಬಂಧ ಏರ್ಪಡುತ್ತಿತ್ತು. ಯಾವಾಗ ತಮ್ಮ ರಾಜನಿಗೆ ಮೋಸವಾಗುವುದನ್ನು ಪ್ರಜೆಗಳು ಕಂಡರೋ ಆಗ ಪ್ರಜೆಗಳು ಬ್ರಿಟಿಷರ ವಿರುದ್ಧ ಎದ್ದು ನಿಲ್ಲುವಂತ ಎದೆಗಾರಿಕೆಯನ್ನ ತೋರಿಸಿದರು. ಹಾಗಾದರೆ ಡಾಲ್ಹೌಸಿ ಜಾರಿಗೆ ತಂದಿದ್ದ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಪಾಲಿಸಿ ಅಥವಾ ಯೋಜನೆ, ಇದನ್ನು ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್ ಎಂದು ಕರೆಯುತ್ತೇವೆ. ಈ ಯೋಜನೆಯು ಒಂದು ರಾಜಕೀಯ ಪ್ರಮುಖ ಕಾರಣವಾಗಿತ್ತು. ಅನಂತರ ತಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದ ರಾಜ ಪದವಿಗಳನ್ನು ಡಾಲ್ಹೌಸಿ ನಿಷೇಧಗೊಳಿಸಿದನು, ತೆಗೆದುಹಾಕಿದನು. ಇದರಿಂದಾಗಿ ತಂಜಾವೂರು ಮತ್ತು ಕರ್ನಾಟಕ ನವಾಬರು ಬ್ರಿಟಿಷರ ವಿರುದ್ಧ ಕೋಪಗೊಂಡಿದ್ದಲ್ಲದೆ ಅಲ್ಲಿನ ಪ್ರಜೆಗಳು ಸಹ ಬ್ರಿಟಿಷರ ವಿರುದ್ಧ ಎದೆ ತಟ್ಟಿ ನಿಂತರು. ಇನ್ನು ಮೂರನೆಯದಾಗಿ ಮುಘಲ್ ಚಕ್ರವರ್ತಿ, ಔದ್ನ ನವಾಬ್ ಮೊದಲಾದ ರಾಜರುಗಳನ್ನು ಇಂಗ್ಲಿಷರು ಅಧಿಕಾರದಿಂದ ಪದಚ್ಯುತಗೊಳಿಸಿದ್ದಲ್ಲದೆ ಅವರನ್ನು ಅವಮಾನಿಸಿದರು. ಇದರಿಂದಾಗಿ ಆ ರಾಜ್ಯಗಳ ಮತ್ತು ಸಾಮ್ರಾಜ್ಯದ ಜನ ಬ್ರಿಟಿಷರ ವಿರುದ್ಧ ಎದ್ದು ನಿಂತರು. ಇನ್ನು ಈ ಎಲ್ಲ ರಾಜ ಮಹಾರಾಜರುಗಳು, ನವಾಬಗಳು ಹಾಗೂ ಸಾಮಂತ ಅರಸರುಗಳ ಕೈ ಕೆಳಗೆ ಕೆಲಸ ಮಾಡುತ್ತಿರುವಂತ ಸೈನಿಕರು, ಬೇರೆ ಆಡಳಿತಾಧಿಕಾರಿಗಳು ನಿರುದ್ಯೋಗಿಗಳಾದರು. ಯಾವಾಗ ಇವರು ನಿರುದ್ಯೋಗಿಗಳಾದರೋ ಇವರ ನಿರುದ್ಯೋಗಕ್ಕೆ ಬ್ರಿಟಿಷರೇ ಕಾರಣ ಎಂಬ ಒಂದು ಮನಸ್ಥಿತಿಗೆ ಇವರೆಲ್ಲ ತಲುಪಿದರು. ಹಾಗಾದರೆ ಇವೆಲ್ಲ ರಾಜಕೀಯ ಕಾರಣಗಳನ್ನು ನಾವು ಈಗ ತಿಳಿದುಕೊಂಡೆವು ಪ್ರೀತಿಯ ಮಕ್ಕಳಿಗೆ. ಇನ್ನು ಆರ್ಥಿಕ ಕಾರಣಗಳನ್ನು ನೋಡೋಣ. ಆರ್ಥಿಕ ಕಾರಣಗಳು ಯಾವುವು? ಬ್ರಿಟಿಷರ ಒಂದು ವಿರುದ್ಧ ಭಾರತೀಯರು ಎದ್ದು ನಿಲ್ಲುವುದಕ್ಕೆ ಕಾರಣವಾದಂಥ ಆರ್ಥಿಕ ಕಾರಣಗಳು. ಮೊದಲನೆಯದಾಗಿ ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿಯಿಂದಾಗಿ ಭಾರತದ ಕರಕುಶಲ ಮತ್ತು ದೇಶೀಯ ಕೈಗಾರಿಕೆಗಳು ಕ್ಷೀಣಿಸಿದವು. ಅಲ್ಲದೆ ಹೆಚ್ಚು ಕಡಿಮೆ ಈ ಗುಡಿ ಕೈಗಾರಿಕೆಗಳು ನಷ್ಟದಿಂದ ಬಾಗಿಲು ಹಾಕುವಂತಾಯಿತು. ಇನ್ನು ಮುಖ್ಯವಾಗಿ ನೋಡೋದಾದರೆ ಭಾರತದಲ್ಲಿದ್ದಂಥ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿ ಹೊಂದಿ ನೇಕಾರಿಕೆ ವೃತ್ತಿ ಮಾಡುವವರ ಉದ್ಯೋಗವನ್ನೇ ಇದು ಕಸಿದುಕೊಂಡು ಅವರಿಗೆ ನಿರುದ್ಯೋಗಿಗಳಾಗುವಂತೆ ಮಾಡಿತು. ಯಾವಾಗ
ಬ್ರಿಟನ್ನಲ್ಲಿ ಇಂಗ್ಲೆಂಡ್ನಲ್ಲಿ ಕೈಗಾರಿಕೆ ಕ್ರಾಂತಿ ಆಯಿತೋ ಅದರಿಂದಾಗಿ ಅಲ್ಲಿಯ ಕೈಗಾರಿಕೆಗಳು ತುಂಬ ಆಧುನೀಕರಣಗೊಂಡು ಹೆಚ್ಚು ಹೆಚ್ಚು ಉತ್ಪಾದನೆಯನ್ನು ಅಲ್ಲಿ ಮಾಡಲಾಗಿ ಅಲ್ಲಿ ಉತ್ಪಾದಿಸಿದಂಥ ಬಟ್ಟೆಗಳನ್ನು ಬೇರೆ ಬೇರೆ ಉತ್ಪಾದನೆಗಳನ್ನು ಭಾರತದಲ್ಲಿ ಅವರು ಕಡಿಮೆ ಬೆಲೆಗೆ ಮಾರತೊಡಗಿದರು. ಯಾವಾಗ ಬ್ರಿಟನ್ನಲ್ಲಿ ತಯಾರಾದ ವಸ್ತುಗಳನ್ನು ಭಾರತದಲ್ಲಿ ಅವರು ತಂದು ಮಾರುವುದಕ್ಕೆ ಆರಂಭ ಮಾಡಿ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡರೋ ಆವಾಗ ಭಾರತದ ಒಂದು ಕೈಗಾರಿಕೆಗಳು ನಷ್ಟವನ್ನು ಅನುಭವಿಸುವುದಕ್ಕೆ ಆರಂಭಿಸುವುದಲ್ಲದೆ ಹಲವಾರು ನೀತಿಗಳ ಮೂಲಕ ಈ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳನ್ನು ಬ್ರಿಟಿಷರೇ ಕೆಲವು ನೀತಿಗಳನ್ನು ಜಾರಿಗೊಳಿಸಿ ಇವುಗಳನ್ನು ಒತ್ತಾಯಪೂರ್ವಕವಾಗಿ ಮುಚ್ಚಿಸಿದರು. ಇಲ್ಲಿ ಕೆಲಸ ಮಾಡುತ್ತಿದ್ದ ಉದ್ಯೋಗಿಗಳು ಮಾಲೀಕರು ಕೆಲಸವನ್ನು ಕಳೆದುಕೊಂಡಿದ್ದಲ್ಲದೆ ಅಪಾರವಾದ ನಷ್ಟವನ್ನು ಅನುಭವಿಸಿ ನಿರುದ್ಯೋಗಿಗಳಾಗಿದ್ದಲ್ಲದೆ ಅತೀವ ಬಡತನಕ್ಕೆ ನೂಕಲ್ಪಟ್ಟರು. ಇನ್ನು ಭಾರತದ ವಸ್ತುಗಳು ಇಂಗ್ಲೆಂಡಿನಲ್ಲಿ ಮಾರಾಟವಾಗದಂತೆ ಇಂಗ್ಲಿಷರು ಅವುಗಳಿಗೆ ದುಬಾರಿ ಸುಂಕವನ್ನು ಸಹ ಹೇರಿದರು. ಇದರಿಂದ ಭಾರತದಿಂದ ಇಂಗ್ಲೆಂಡಿಗೆ ರಫ್ತಾಗುತ್ತಿದ್ದ ಭಾರತದ ಗುಡಿ ಕೈಗಾರಿಕೆಯ ಉತ್ಪಾದನೆಗಳು ತುಂಬ ನಷ್ಟವನ್ನು ಅನುಭವಿಸಿದ್ದಲ್ಲದೆ ಉತ್ಪಾದನೆಗಾಗಿಯೇ ನಡೆಸಲಾಗ್ತಾ ಇದ್ದಂಥ ಕೈಗಾರಿಕೆಗಳನ್ನು ಸಹ ಮುಚ್ಚಲಾಯಿತು. ಇನ್ನು ಬ್ರಿಟಿಷರು ಇನಾಮ್ ಆಯೋಗ ನೇಮಿಸಿ ಹಿಂದಿನ ರಾಜ ಮಹಾರಾಜರುಗಳು ಕಲಾವಿದರಿಗೆ, ಹಾಡುಗಾರರಿಗೆ, ಬೇರೆ ಬೇರೆ ವಿಷಯದಲ್ಲಿ ಸಾಧನೆ ಮಾಡಿದವರಿಗೆ ಗುಡಿ ಮಠ ಗೋಪುರಗಳಿಗೆ ನೀಡಿದಂಥ ಇನಾಮ್ ಭೂಮಿಯನ್ನು ಸಹ ವಾಪಸ್ಸು ಪಡೆದರು. ಇದರಿಂದಾಗಿ ಕೃಷಿಕರು ಅವಮಾನ ಅಲ್ಲದೆ ಆರ್ಥಿಕ ಸಂಕಷ್ಟವನ್ನು ಅನುಭವಿಸುವಂತಾಯಿತು. ಈ ಎಲ್ಲ ಕಾರಣಗಳಿಂದ ಭಾರತೀಯರು ಬ್ರಿಟಿಷರ ವಿರುದ್ಧ ಹಂತ ಹಂತವಾಗಿ ಹಲವಾರು ವರ್ಗಗಳ ಹಲವಾರು ಜಾತಿ ಭೇದವನ್ನು ಮರೆತು ಒಂದಾಗಿ ಬ್ರಿಟಿಷರನ್ನು ಎದುರಿಸಲು ಸಜ್ಜಾಗತೊಡಗಿದರು. ಇನ್ನು ಆಡಳಿತಾತ್ಮಕ ಕಾರಣಗಳು. ಇಂಗ್ಲಿಷರು ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ಜಾರಿಗೆ ತಂದರು. ಯಾವಾಗ ಇಂಗ್ಲಿಷರು ಹೊಸ ಅಪರಾಧ ಮತ್ತು ನಾಗರಿಕ ಕಾಯ್ದೆಗಳನ್ನು ಜಾರಿಗೆ ತಂದರೋ ಭಾರತದಲ್ಲಿ ಜನ ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾಗಲಿಲ್ಲ. ಅಲ್ಲದೆ ಭಾರತದ ಕಾನೂನಿನಲ್ಲಿ ಪಕ್ಷಪಾತ ಮತ್ತು ಭಾರತೀಯರಿಗೆ ಪ್ರತ್ಯೇಕ ನಿಯಮಗಳನ್ನು ನಿರ್ಮಿಸಿ ಭಾರತೀಯರಿಗೆ ಕಾನೂನು ವಿಷಯದಲ್ಲೂ ಸಹ ಪಕ್ಷಪಾತವಾಗುವಂತೆ ನೋಡಿಕೊಂಡರು. ಯಾವುದಾದರೊಬ್ಬ ಭಾರತೀಯ ಬ್ರಿಟಿಷರ ವಿರುದ್ಧ ಮೂಕದ್ದಮೆ ಹೂಡಿದರೆ ಹೆಚ್ಚಿನ ಪಾಲು ಬ್ರಿಟಿಷರಿಗೆ ಅನುಕೂಲವಾಗುವಂತೆ ಬ್ರಿಟಿಷರ ಪರವಾಗಿ ತೀರ್ಪನ್ನು ನೀಡಲಾಗುತ್ತಿದೆ. ಹಾಗಾಗಿ ಭಾರತೀಯರಿಗೆ ಆಡಳಿತದ ವ್ಯವಸ್ಥೆಯಲ್ಲಾಗಲಿ ಕಾನೂನಿನ ವ್ಯವಸ್ಥೆಯಲ್ಲಾಗಲಿ ಹೆಚ್ಚಿನ ಸವಲತ್ತುಗಳು ಇರಲಿಲ್ಲ. ಅಲ್ಲದೆ ಎಲ್ಲ ಕಡೆ ಅವರಿಗೆ ಒಂದು ಪಕ್ಷಪಾತ ಆಗುವುದನ್ನು ಪದೇ ಪದೇ ಕಾಣಬಹುದಾಗಿತ್ತು. ಇನ್ನು ಆಂಗ್ಲ ಭಾಷೆಯು ನ್ಯಾಯಾಲಯದ ಭಾಷೆಯಾಯಿತು. ಇದು ಹೆಚ್ಚಿನ ಭಾರತೀಯ ಜನಸಾಮಾನ್ಯರಿಗೆ ಅರ್ಥವಾಗ್ತಾ ಇರಲಿಲ್ಲ. ಇದರಿಂದಾಗಿ ಭಾರತೀಯರು ತಮಗೆ ನ್ಯಾಯಾಲಯದಲ್ಲಿ ಏನು ನಡೆಯುತ್ತಿದೆ, ತಮ್ಮ ಪರವಾಗಿ ಏನು ನಡೆಯುತ್ತಿದೆ, ತಮ್ಮ ವಿರುದ್ಧವಾಗಿ ಏನು ನಡೆಯುತ್ತಿದೆ ಎಂದು ತಿಳಿಯಲು ಸಾಧ್ಯವಾಗುತ್ತಿರಲಿಲ್ಲ. ಇನ್ನು ಮುಖ್ಯವಾಗಿ ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕವಾಗಿ ಇಂಗ್ಲಿಷರ ಪರವಾಗಿ ತೀರ್ಪನ್ನು ನ್ಯಾಯವನ್ನು ನೀಡುತ್ತಿದ್ದರು. ಇನ್ನು ಸೈನಿಕ ಕಾರಣಗಳನ್ನು ನೋಡೋದಾದರೆ ಬ್ರಿಟಿಷರ ಸೈನ್ಯದಲ್ಲಿದ್ದ ಭಾರತೀಯ ಸಿಪಾಯಿಗಳ ಸ್ಥಿತಿ
ಗಂಭೀರವಾಗಿತ್ತು. ಅಲ್ಲದೆ ಆಂಗ್ಲ ಸೈನಿಕರಿಗಿದ್ದ ಸ್ಥಾನಮಾನ, ವೇತನ, ಬಡ್ತಿ, ಅವಕಾಶಗಳು ಭಾರತೀಯ ಸಿಪಾಯಿಗಳಿಗೆ ಇರಲಿಲ್ಲ. ಭಾರತೀಯ ಸೈನಿಕರನ್ನು ಒತ್ತಾಯಪೂರ್ವಕವಾಗಿ ಸಾಗರೋತ್ತರ ಸೇವೆಗೆ ಬಳಸಿಕೊಳ್ಳುತ್ತಿದ್ದರು. ಭಾರತದ ಸಂಪ್ರದಾಯದಲ್ಲಿ ಯಾರಾದರೂ ಸಾಗರವನ್ನು ದಾಟಿ ಆಚೆ ಹೋದರೆ ಅವರಿಗೆ ಜಾತಿಯಿಂದ ಬಹಿಷ್ಕರಿಸಲಾಗುತ್ತಿತ್ತು. ಅಲ್ಲದೆ ಸೈನಿಕರಿಗೆ ಒದಗಿಸಿದ್ದ ರಾಯಲ್ ಎನ್ಫೀಲ್ಡ್ ಎಂಬ ಬಂದೂಕಿನ ಮತ್ತು ತುಪಾಕಿಗಳ ಅಂಶಗಳಿಗೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಸವರಿದ್ದಾರೆಂಬ ವದಂತಿ ಎಲ್ಲ ಕಡೆಯೂ ದಟ್ಟವಾಗಿ ಹಬ್ಬಿತ್ತು. ಹಿಂದೂಗಳಿಗೆ ಹಸು ಪವಿತ್ರ ಪ್ರಾಣಿಯಾದರೆ ಮುಸ್ಲಿಮರಿಗೆ ಹಂದಿಯು ನಿಷಿದ್ಧವಾಗಿತ್ತು. ಈ ಎಲ್ಲ ಅಂಶಗಳಿಂದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ಬ್ಯಾರಕ್ಪುರದಲ್ಲಿ ದಂಗೆಯ ರೂಪದಲ್ಲಿ ಸ್ಫೋಟಗೊಂಡಿತು. ಮುಂದೆ ಇದು ಮೀರತ್, ದೆಹಲಿ, ಕಾನ್ಪುರ್, ಝಾನ್ಸಿ, ಲಕ್ನೋ ಅಲ್ಲದೆ ಇತರೆ ಹಲವು ಪ್ರದೇಶಗಳಿಗೆ ವ್ಯಾಪಿಸಿತ್ತು. ಪ್ರೀತಿಯ ಮಕ್ಕಳೇ, ಇಂದಿನ ಈ ತರಗತಿಯಲ್ಲಿ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ಕುರಿತು ಚರ್ಚೆ ಮಾಡಿದ್ದೆವು. ಪ್ರೀತಿಯ ಮಕ್ಕಳೇ, ದಂಗೆಯ ಸ್ಫೋಟ ಮತ್ತು ಹರಡುವಿಕೆಯನ್ನು ಕುರಿತು ಈ ಒಂದು ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಬ್ಯಾರಕ್ಪುರದಲ್ಲಿ ದಂಗೆ ಸ್ಫೋಟಗೊಂಡ ನಂತರ ಅದು ಮೀರತ್, ದೆಹಲಿ, ಕಾನ್ಪುರ್, ಝಾನ್ಸಿ, ಲಕ್ನೋ ಅಲ್ಲದೆ ಹಲವು ಪ್ರದೇಶಗಳಿಗೆ ವ್ಯಾಪಿಸಿತ್ತು. ಮುಖ್ಯವಾಗಿ ಹೇಳೋದಾದರೆ ಬ್ಯಾರಕ್ಪುರದ ದಂಗೆಯಿಂದ 1857ರ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಆರಂಭವಾಯಿತು. ಮಂಗಳ್ ಪಾಂಡೆ ಎಂಬ ಸೈನಿಕನು ಬ್ಯಾರಕ್ಪುರದ ಸೈನಿಕ ಪಡೆಯಲ್ಲಿ ಕೆಲಸ ಮಾಡುತ್ತಿರಬೇಕಾದರೆ ಮಂಗಲ್ ಪಾಂಡೆ ಬ್ರಿಟಿಷರಿಂದ ಕೊಡಮಾಡಲ್ಪಟ್ಟಂತ ಬಂದೂಕನ್ನು ಹಾಗೂ ಅದರ ತುಪಾಕಿಯನ್ನು ಉಪಯೋಗಿಸಲು ಹಿಂಜರಿದನು. ಅಲ್ಲದೆ ಅದನ್ನು ಉಪಯೋಗ ಮಾಡುವುದಿಲ್ಲವೆಂದು ಖಡಾಖಂಡಿತವಾಗಿ ತನ್ನ